ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು ಕರ್ನಾಟಕ ನೀರಾವರಿ ನಿಗಮ ಹಾಗೂ ಸಣ್ಣ ನೀರಾವರಿ ಇಲಾಖೆ ಕಲಬುರಗಿ ಇದರ ವಿರುದ್ಧ 3/9/2024 ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಅಧಿಕಾರ ದುರ್ಬಳಕೆ ಕುರಿತಾದಂಥ ದೂರನ್ನು ನಾವು ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೀವಿ ದಾಖಲಾತಿ ಮುಖಾಂತರ. ವಿಪರ್ಯಾಸವೆಂದರೆ ಅಪರ ಜಿಲ್ಲಾಧಿಕಾರಿಗಳು ಸುಮಾರು 8 ತಿಂಗಳಿಂದ ಪತ್ರ ಕಳಿಸೋದು, ಪತ್ರ ಬರೋದು, ಪತ್ರ ಕಳಿಸೋದು, ಪತ್ರ ಬರೋದು. ಆದರೆ ತಾವು ಮಾಡಿರ್ತಕ್ಕಂಥ ಒಂದು ಭ್ರಷ್ಟಾಚಾರದ ವಿಷಯಗಳ ಬಗ್ಗೆ ಒಂದು ಲೆಟ್ರನ್ನು ಜಿಲ್ಲಾಧಿಕಾರಿ ಕಚೇರಿ 3 ಲೆಟ್ರ್ ಹೋದ್ರೂ 1 ಲೆಟ್ರಕ್ಕೂ ಆಯಮ್ಮ ಉತ್ತರ ಕೊಟ್ಟಿಲ್ಲ. ಇದನ್ನು ಪ್ರತಿಭಟಿಸಿ ಯಾವಾಗ ನಾವು 8-9 ತಿಂಗಳೈತಿ ಕೊಟ್ಟು ಈ ಒಂದು ಇವ್ರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ, ಅವ್ರಿಗೆ ಆ ಲೆಟ್ರಿಗೆ ಉತ್ತರ ಕೊಡ್ತಾ ಇಲ್ಲ ಅಂದಾಗ ಇವತ್ತು ನಾವು ಯಾರ ಬಲ್ಲಿ ಹೋಗ್ಬೇಕು? ಕೊನೆಯದಾಗಿ ನಾವು ಜಿಲ್ಲಾಧಿಕಾರಿಗಳ ಬಳಿ ಹೋದವು. ಜಿಲ್ಲಾಧಿಕಾರಿಗಳ ಬಳಿ ಹೋದಾಗ ಮನವಿ ಕೊಟ್ಟಾಗ ವಿದಿನ್ ಹಾಫ್ ಆನ್ ಅವರಲ್ಲಿ ಆ ಒಂದು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಒಂದು ಪತ್ರ ಕಳಿಸ್ತಾರೆ, ರಿಪ್ಲೈ ಕೊಡ್ತಾರೆ. ಆವಾಗ 4 ಲೆಟ್ರ್ ಆದ್ಮೇಲೆ ಜಿಲ್ಲಾಧಿಕಾರಿ ಹೇಳಿದ್ಮೇಲೆ ಆವಾಗ ಆ ಲೆಟ್ರಲ್ಲಿ ಸತ್ಯಾಂಶ ಇರುವುದಿಲ್ಲ ಅಂತೇಳಿ ಒಂದು ಲೆಟ್ರ್ ಕಳಿಸ್ತಾರೆ ಅವರು. ಆವಾಗ ಜಿಲ್ಲಾಧಿಕಾರಿಗಳು ನೀವು ಒಂದು ಕರಿತಕ್ಕಂಥ ಉತ್ತರ ಸಮಂಜಸವಲ್ಲ, ಅವ್ರು ಏನು ಆರೋಪ ಮಾಡ್ಯಾರ ನಿಮ್ಮ ಮ್ಯಾಗ ಅದರ ಬಗ್ಗೆ ಸೂಕ್ತ ದಾಖಲಾತಿ ಒಂದು ಪರಿಷ್ಕರಣೆ ಮಾಡಿ ನಮಗೆ 1 ವಾರದೊಳಗೆ ಕೊಡಬೇಕು, ಇಲ್ಲಾಂದ್ರೆ ಮುಂದೆ 1 ವಾರಗಳಿಗೆ ಕೊಡಬೇಕಂತ ಒಂದು ಜಿಲ್ಲಾಧಿಕಾರಿಗಳು ಏನಪ್ಪ ಅಂತ ಆ ಒಂದು ಅಧಿಕಾರಿಗೆ ಪುನಃ ಒಂದು ನೋಟಿಸ್ ಮಾಡ್ಯಾರ. ಅದರ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇವತ್ತಿನ ಹೇಳಬಯಸ್ತೀನಿ. ಇವತ್ತು ಇಂಥ ಒಂದು ಭ್ರಷ್ಟ ಅಧಿಕಾರಿಗಳು, ಇಂಥ ಒಂದು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಅಧಿಕಾರಿ ಯಾರೇ ಇರಲಿ, ಇವತ್ತು 1 ವಾರದೊಳಗೆ ಜಿಲ್ಲಾಧಿಕಾರಿಗಳು ನಮ್ಗೆ ಒಂದು ಭರವಸೆ ಕೊಟ್ಟರೆ 1 ವಾರದೊಳಗಾಗಿ ಏನಪ್ಪ ಅಂತಂದ್ರೆ ನಾನು ಕ್ರಮ ಕೈಗೊಳ್ತೀನಿ ಅಂತೇಳಿ ಕ್ರಮ ಅವ್ರನ್ನ ಅಮಾನತು ಮಾಡಬೇಕಂತೇಳಿ. ಇಲ್ಲಂದ್ರೆ 1 ವಾರದೊಳಗೆ ನಾವು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೃಹತ್ ಉಗ್ರ ಹೋರಾಟವನ್ನಪ್ಪ ಅಂತ ಹಮ್ಮಿಕೊಳ್ತೀವಿ ಅಂತ ಇವತ್ತು ನಾನು ಹೇಳಬಯಸ್ತೇನೆ. ನಮ್ಮ ಹೆಸರು ಶಿವಲಿಂಗ ಅಳಿಮನಿ, ಕಲ್ಯಾಣ ಕರ್ನಾಟಕ ರಕ್ಷಣಾ.